ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ SSLC ರಿಸಲ್ಟ್ಸ್ ಆರ್ ಇಯರ್ ಅಫಿಷಿಯಲ್ ಅಪ್ಡೇಟು ಬಂದಿದೆ. ಎಲ್ಲ SSLC ಹುಡುಗರೇ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನು ಇವತ್ತು ನೋಡ್ತಾ ಇದ್ದಾರೋ ನಾಳೆ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಇವಾಗ ಅನೌನ್ಸ್ಮೆಂಟ್ ಅಂತೂ ಪ್ರಕಟವಾಗಿದೆ. ಎಲ್ಲ ವರ್ಷನೂ ಕೂಡ SSLC ಹುಡುಗರಿಗೆ ವಿಡಿಯೋ ಮಾಡೇ ಮಾಡ್ತೀನಿ. ಸೊ ಅದೊಂಥರ ಏನೋ ಸ್ಟಾರ್ಟಿಂಗಿಂದನೂ ಬಂದಿರೋವಂಥದ್ದು ನಮ್ಮ ಚಾನಲ್ ಸ್ಪೋರ್ಟ್ಸ್ ಕಂಟೆಂಟ್ ಬಂದರೂ ಕೂಡ ವರ್ಷಕ್ಕೊಂದು ವಿಡಿಯೋ SSLC ಬಗ್ಗೆ ಇರಲೇಬೇಕು. ಸೊ ನಮ್ಮ ಹುಡುಗರು ಎಲ್ಲ ಫುಲ್ ಜೋಶಲ್ಲಿ ಇರ್ತಾರೆ. SSLC ರಿಸಲ್ಟು ಹಿಂಗೆ ಅಂತ. ಸೊ ಹೆಂಗೆ ನೋಡೋದು ಅಂತ ಸೊ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಸೊ ಹೆಂಗೆ ನೋಡೋದು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಡೀಟೇಲಾಗಿ. ಜೊತೆಗೆ ಇವಾಗ ಅಫಿಷಿಯಲ್ ಅಪ್ಡೇಟ್ ಬಂದಿರೋದು ಎಷ್ಟು ಗಂಟೆಗೆ ಅನೌನ್ಸ್ ಆಗುತ್ತೆ ಅಂತ. 11:00 ನಾಳೆ ಬೆಳಗ್ಗೆ 11:00 2ನೇ ತಾರೀಕು 11:00 ಅನೌನ್ಸ್ಮೆಂಟು ಅಫಿಷಿಯಲ್ ಆಗಿ ಬರ್ತಾ ಇದೆ. ಅಂದರೆ ಅದೇ ಮಿನಿಸ್ಟರ್ ಇದ್ರಲ್ಲ, ಎಜುಕೇಷನ್ ಮಿನಿಸ್ಟರು ಬಂಗಾರಪ್ಪ ಅವರು ಅಫಿಷಿಯಲ್ ಆಗಿ ಕೂತ್ಕೊಂಡು ಅಲ್ಲಿ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಬಟ್ ವೆಬ್ಸೈಟಲ್ಲಿ ಯಾವಾಗ ಬರುತ್ತೆ? 11:00 ಅವ್ರು ಅನೌನ್ಸ್ ಮಾಡ್ತಾರೆ. ಇಷ್ಟು ರ್ಯಾಂಕ್ ತೆಗೆದವ್ರೆ, ಅಷ್ಟು ರ್ಯಾಂಕ್ ತೆಗೆದವ್ರೆ, ಇವ್ರು ಹಂಗೆ ತೆಗೆದವ್ರೆ, ಇವ್ರು ಹಿಂಗೆ ತೆಗೆದವ್ರೆ ಅಂತ. ಅವ್ರು ಅಷ್ಟು ಫಸ್ಟ್ ರ್ಯಾಂಕ್ ಬಂದವ್ರೆ, ಸೆಕೆಂಡ್ ರ್ಯಾಂಕ್ ಬಂದವ್ರೆ ಅಂತ ಅನೌನ್ಸ್ ಮಾಡ್ತಿರ್ತಾರೆ. ಬಟ್ ವೆಬ್ಸೈಟಲ್ಲಿ 12:00 ಅನೌನ್ಸ್ಮೆಂಟ್ ಅಫಿಷಿಯಲಿ ಬರುತ್ತಂತೆ ಗುರು. 11:00 ಅಫಿಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ. ಟಿವಿಲೆಲ್ಲ ಬರ್ತಾ ಇರುತ್ತೆ. 12:00 ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಈಚೆ ಕಡೆ ಬಿಡ್ತಾರೆ. ಸೊ ನಿಮ್ಗೆ 12:00 ನೋಡೋಕೆ ಸಿಗುತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. 12:00 ಪುಣ್ಯ ಇದ್ರೆ ನೋಡೋಕೆ ಸಿಗುತ್ತಿಲ್ಲ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. 1 ಗಂಟೆ ಆದರೂ ಆಗ್ಬೋದು. ಎಷ್ಟು ಟ್ರಾಫಿಕ್ ಇರುತ್ತೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಏನು SSLC ರಿಸಲ್ಟ್ ಅಂದರೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಹುಡುಗರ. ಎಲ್ಲ ಪಾಸ್ ಆಗಿರ್ತೀರ ಆಲ್ಮೋಸ್ಟು. ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ರೇಂಜಿಗೆಲ್ಲ ಪಾಸ್ ಆಗೇನೆ ಇರ್ತೀರ. ಏನಕ್ಕೆ ದಬಾಕಿಲ್ಲ ಅಂದರೆ ಮಾತ್ರ ಫೇಲ್ ಮಾಡಿದ್ರೆ ಅಷ್ಟೇ. ಏನೋ ಅಲ್ಪ ಬರ್ದಿತ್ತು ಅಂದರೆ ಖಂಡಿತ ಪಾಸೇ ಮಾಡಿರ್ತಾರೆ. SSLC ಎಲ್ಲ ಮ್ಯಾಟ್ರೆ ಅಲ್ಲ ಗುರು. 10th ಎಲ್ಲ ಇವಾಗ ಜಾಸ್ತಿ ಶೂಟ್ ಹಾಕಿದ್ದು ಸಾಕು, ರಿಸಲ್ಟ್ ನೋಡೋದು ಹೆಂಗೆ ಹೇಳಪ್ಪ ನೀನು ಅಂತ ಹೇಳ್ತೀರಾ. ಸೊ ರಿಸಲ್ಟ್ ನೋಡಬೇಕು ಅಂತಂದರೆ ಅಫಿಷಿಯಲ್ ವೆಬ್ಸೈಟು ಕರ್ನಾಟಕ results.nic.in KAR results.nic.in. ಸೊ ಈ ವೆಬ್ಸೈಟಲ್ಲೇ ಎಲ್ಲ ವರ್ಷನೂ ಕೂಡ SSLC ಜೊತೆಗೆ PUC ರಿಸಲ್ಟು ಅನೌನ್ಸ್ ಆಗೋದು, ಜೊತೆಗೆ KCET ರಿಸಲ್ಟು ಕೂಡ ಅನೌನ್ಸ್ ಆಗೋದು. ಸೊ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ KAR results.nic.in ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿಂದಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸದ್ಯದ ಮಟ್ಟಿಗೆ ಇನ್ನೂ ಅನೌನ್ಸ್ ಆಗಿಲ್ಲ ರಿಸಲ್ಟ್ಸು. ಅದಕ್ಕೋಸ್ಕರ ಇಲ್ಲಿ ದ್ವಿತೀಯ PUC ರಿಸಲ್ಟ್ಸ್ ಮಾತ್ರ ತೋರಿಸ್ತಾ ಇದೆ, ಸೆಕೆಂಡ್ PUC ರಿಸಲ್ಟ್ನ. ಸೊ ಸೇಮ್ ಇರುತ್ತೆ ಆಯಿತಾ. ಇದ್ರ ಕೆಳಗಡೆ ಬರುತ್ತೆ SSLC ರಿಸಲ್ಟ್ಸ್ ಅಂತ, ಇದ್ರ ಕೆಳಗಡೆ ಬರುತ್ತೆ. ಸೊ ದ್ವಿತೀಯ PUC ರಿಸಲ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಡೆಮೋ ಹೆಂಗಿರುತ್ತೆ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು, ಲಿಂಕ್ ಇರುತ್ತೆ, ಕ್ಲಿಕ್ಕಬಲ್ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತ ಅಂದರೆ ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದು PUC ರಿಸಲ್ಟ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು SSLC ರಿಸಲ್ಟು ಇದೇ ಥರ ಸೇಮ್ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ಮೇಲೆ ಲಾಸ್ಟ್ ಟೈಮು ಏನೋ ರೋಲ್ ನಂಬರ್ ಇದೆಲ್ಲ ಕೇಳ್ತಿತ್ತು, ಡೇಟ್ ಆಫ್ ಬರ್ತ್ ಎಲ್ಲ ಕೇಳ್ತಾ ಇತ್ತು. ಸೊ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ ಅಂತ ಕಾಣಿಸಿದೆ ಸಲ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಂಬಿನೇಷನ್ ಕೇಳ್ತಿದೆ ಅಷ್ಟೇ PUC ಅವರಿಗೆ, ಬೇರೆ ಏನು ಕೇಳ್ತಾ ಇಲ್ಲ. ಸೊ ಸಬ್ಮಿಟ್ ಮಾಡೋದ್ರಿಂದಾನೆ ಅಥವಾ ಬರೀ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡೋದ್ರಿಂದರೆ ನಿಮ್ಮ ರಿಸಲ್ಟು ಬರುತ್ತೆ. ಜಾಸ್ತಿ ಹೆವಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಟ್ರಾಫಿಕ್ಕು ಹೆವಿ ಇರುತ್ತೆ 12:00 ಟೈಮಲ್ಲಿ. 12:00 ಮಲ್ಟಿಪಲ್ ಡಿವೈಸಸ್ನ ಇಟ್ಕೊಂಡು ಟ್ರೈ ಮಾಡ್ತಾ ಇರಿ. ಅಂದರೆ ಮಲ್ಟಿಪಲ್ ಫೋನ್ ಇಟ್ಕೊಂಡು ಟ್ರೈ ಮಾಡ್ತಾ ಇರಿ. ಲ್ಯಾಪ್ಟಾಪು ಅಲ್ಲಿ ಇಲ್ಲೆಲ್ಲ ಎಲ್ಲಿ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರುತ್ತೋ ಅಲ್ಲಿ ಕುತ್ಕೊಂಡು ಟ್ರೈ ಮಾಡ್ತಾ ಇರಿ. ಪಟ್ಟನಾಗಿ ಓಪನ್ ಆಗುತ್ತೆ ಆಗಿರೋ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಡಿಲೇ ಆಗ್ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಡಿಲೇ ಆದರೆ ಅದೇನು ಪ್ರಪಂಚ ಏನು ಪ್ರಳಯ ಆಗ್ಬಿಡಲ್ಲ. ರಿಸಲ್ಟ್ ಏನು ಚೇಂಜ್ ಆಗಿಬಿಡೋದಿಲ್ಲ. ವೆಬ್ಸೈಟಲ್ಲಿ ಏನು ಅಪ್ಲೋಡ್ ಆಗಿರುತ್ತೋ ಅದೇನೇ ಬರೋದು. ಸರ್ವರ್ ಸ್ವಲ್ಪ ಬ್ಯುಸಿ ಆಗ್ಬೋದು. ವೆಯ್ಟ್ ಮಾಡಿ ಅಷ್ಟೇ, ಬೇರೆ ಏನೂ ಇಲ್ಲ ಮಗ. SSLCಗೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹುಡುಗ. ಏನೂ ಆಗಲ್ಲ. ಫೇಲ್ ಆಗಿತ್ತು ಅಂದರೆ ಕಟ್ಬಿಟ್ಟು ಬರೀರಿ ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.